ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರು ಆದಂಥ ಮತ್ತು ನನ್ನ ಮಿತ್ರರಾದಂಥ ಶ್ರೀ ಕೆ.ವೈ. ನಂಜೇಗೌಡ್ರೆ, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲ ಆತ್ಮೀಯರು, ನಮ್ಮೆಲ್ಲ ಒಡನಾಡಿಗಳು, ನಿರಂತರವಾಗಿ ನಮ್ಮ ತಾಲೂಕಿನ ಸೇವೆಯನ್ನು ಮಾಡಬೇಕು ಅಂತ ಹೊರಟಿರುವ ನಮ್ಮ ಸಮೃದ್ಧಿ ಮಂಜುನಾಥ್ ಅವರೇ, ವಿಧಾನ ಪರಿಷತ್ ಸದಸ್ಯರು, ಗೌರವಾನ್ವಿತರು ಆದಂಥ ಶ್ರೀ ಇಂಚರ ಗೋವಿಂದರಾಜ್ ಅವರೇ, ನಿವೃತ್ತ ಸೀನಿಯರ್ KAS ಆಫೀಸರ್ ಆದಂಥ BR ಕೃಷ್ಣನ್ ಅವರೇ, ನನ್ನ ಆತ್ಮೀಯರು ಮಿತ್ರರಾದಂಥ ಚೌಡೇಗೌಡ್ರೆ, ಮತ್ತೆ ನಮ್ಮ MD ಆದಂಥ ಗೋಪಾಲ್ ಮೂರ್ತಿ ಅವರೇ, ಬಹಳ ಜನ ಇದ್ದಾರೆ ವೇದಿಕೆ ಮೇಲೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸಮಯದ ಅಭಾವದಿಂದ ಸ್ವಲ್ಪ ಎಲ್ಲರ ಹೆಸರು ಹೇಳೋದಕ್ಕೆ, ಯಾಕಂದ್ರೆ ಇನ್ನೂ ಬೇರೆಯವರೆಲ್ಲ ಮಾತಾಡಬೇಕು. ಶ್ರೀನಿವಾಸಪುರದ ನಿರ್ದೇಶಕರಾದಂಥ ಡಾಕ್ಟರ್ ಅನ್ವೇಶ್ ಅವರೇ, ಕೇವಲ ಒಂದು ಕೆಲವು ಮಾತುಗಳು ಮಾತ್ರ ಆಡಿ ಮುಖ್ಯವಾಗಿ ನಮ್ಮ ಊರಿಗೆ ಆಗಮಿಸಿರ್ತಕ್ಕಂಥ ಗಣ್ಯರು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಬೇಗ ಮುಗಿಸ್ತೀನಿ. ಕಾಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 1995ರಲ್ಲಿ ಪ್ರಾರಂಭ ಆಯಿತು. ಇದು ಪ್ರಾರಂಭ ಆಗಿದ್ದು ಮೊದಲಿಗೆ ನಮ್ಮ ಪಕ್ಕದ ಹಳ್ಳಿ ಗೂಡದೇರು ಅನ್ನೋ ಗ್ರಾಮದಲ್ಲಿ ನಮ್ಮ ಊರಿನವರೆಲ್ಲ ಹಾಲನ್ನು ಅಲ್ಲಿ ಹಾಕ್ತಾ ಇದ್ರು. ನಾನು ಪ್ರತಿದಿನಾನು ಕೋಲಾರಲ್ಲಿ ಲಾಯರ್ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ನಾನು ನಮ್ಮ ಗೌಡ್ನವರು ನಾಗರಾಜ್ ಇಲ್ಲೇ ಇದ್ದಾರೆ, ಇಬ್ರು ಈಗ ಬರ್ತಾ ಇರ್ಬೇಕಾದ್ರೆ ಕೂತ್ಲೋಳ್ ನಾರಾಯಣಪ್ಪ ಅಂತ ಒಬ್ಬರು, ಕೂತ್ಲೋಳ್ ನಾರಾಯಣಪ್ಪ ವೈನಲ್ಲಿ. ನಾನು ದಾರಿನಲ್ಲಿ ಹೋಗ್ತಾ ಇದ್ರೆ ಈ ರೋಡು ಅಷ್ಟೇನು ಚೆನ್ನಾಗಿರ್ಲಿಲ್ಲ, ಹಳ್ಳ ದಿಳ್ಳಿಗಳಿತ್ತು. ಭುಜದ ಮೇಲೆ ಹಾಲು ಬಿಂದಿಗೆ ಇಟ್ಕೊಂಡು ಅವ್ರು ಹೋಗ್ತಾ ಇರೋರು ಹಂಗೆ. ನಾವು ಹಂಗೆ ಹಿಡ್ಕೊಂಡು ಹೋಗ್ತಾ ಇದ್ರೆ ಗೋಡೆ ಎప్పుడు మీకు ತೆಗಲೇದಿ, ಯಾಕಂದ್ರೆ ನಮ್ಮೂರಲ್ಲಿ ಡೈರಿ ಇರಲಿಲ್ಲ. ಆಮೇಲೆ ನಾವು ನಮ್ಮ ಗೂಡದೇವರು, ನಮ್ಮ ಮಿತ್ರರೆಲ್ಲ ಇದ್ದಾರೆ, ಸುಬ್ರೆಡ್ಡಿ ಅವರೆಲ್ಲನೂ ದೂರ ಆಗುತ್ತೆ, ಸ್ವಲ್ಪ ಮಧ್ಯದಲ್ಲಿ ಹಾಕ್ಕೊಳ್ಳೋಣ ಅಂತಂದ್ರೆ, ಇಲ್ಲ ನೀವು ನಿಮ್ಮೂರು ನೀವು ಮಾಡ್ಕೊಳ್ಳಿ, ನಮ್ಮೂರು ನಾವು ಮಾಡ್ಕೊಡ್ತೀವಿ ಅಂತಂದ್ರು. ಆಗ ನಾನು ಮತ್ತೆ ನಾಗರಾಜು ಪ್ರಾರಂಭ ಮಾಡಿಸೋದಕ್ಕೆ, ಆಗ ನಮ್ಮ ಮಡಿಕಲ್ ವೆಂಕಟೇಶ್ ಅವರು ನಿರ್ದೇಶಕರಾಗಿದ್ರು. ಬಹಳ ದಿನ ಓಡಾಡಿದ್ವಿ. ಈಗ ಕೊಟ್ಟಂಗೆ ಡೈರಿಗಳು ಅವಾಗ ಯಾರು ಕೊಡ್ತಾ ಇರಲಿಲ್ಲ, ಬಹಳ ಕಷ್ಟ ಆಯಿತು ಡೈರಿಗೆ ಮಾಡಬೇಕು ಅಂದರೆ. ಅಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿನಲ್ಲಿ ಡೈರಿ ಮಾಡ್ಕೊಂಡ್ವಿ. ನಮ್ಮ ಹಳ್ಳಿನಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಪ್ರೋತ್ಸಾಹ ಕೊಟ್ಟು ಅತಿ ಹೆಚ್ಚಿನ ಹಾಲನ್ನು ಸರಬರಾಜು ಮಾಡ್ತಾ ಇದ್ರು. 95 ಆದಮೇಲೆ ಸುಮಾರು 2000 ಇಸ್ವಿಗೆ ಒಂದು ಬಿಲ್ಡಿಂಗ್ ಕಟ್ಬಿಟ್ವಿ. 10 ಲಕ್ಷ ರೂಪಾಯಿಯಲ್ಲಿ ವೆಚ್ಚದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ. ಆದರೆ ಆವಾಗ ಈ ಶೇರ್ ಮಂಡಳಿ ಕಟ್ಬಿಟ್ಟಿದ್ವಿ ಬಿಲ್ಡಿಂಗ್ ಮೇಲೆ, ಚಪ್ಪಡಿ ಹಾಕಿದ್ವಿ. ಈ ಚಪ್ಪಡಿಗಳು ಹೆಚ್ಚು ಕಡಿಮೆ ಆಗಿ ಸೋರೋದಕ್ಕೆ ಪ್ರಾರಂಭ ಆಯಿತು. ಈಗೇನಪ್ಪ ಇದು ಮತ್ತೆ ಸೋರೋಕ್ಕೆ ಶುರುವಾಯ್ತಲ್ಲ ಅಂತ ಅಂದ್ಕೊಂಡು, ಆಮೇಲೆ ನಮ್ಮ ನಿರ್ದೇಶಕರು ಎಲ್ಲ ಮಾತಾಡಿದ್ರು, ನಮ್ಮೂರಿನವರು ದೊಡ್ಡ ಇವರು ಎಲ್ಲ ಸೇರಿ ಮಾತಾಡಿ, ಇಲ್ಲ ಒಂದು ಒಳ್ಳೆ ಬಿಲ್ಡಿಂಗೇ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ಬೋದು. ನಮ್ಮ ಹಳ್ಳಿನಲ್ಲಿ ಸ್ವಲ್ಪ ದುಡ್ಡಿತ್ತು, ನಮ್ಮ ಡೈರಿನಲ್ಲಿ 18 ಲಕ್ಷ ಇತ್ತು. ಇದನ್ನು ಸುಮ್ಮನೆ ಇಟ್ಕೊಂಡಿರೋದು ಯಾಕೆ ಅಂತೇಳಿ ಬೈಲ್ಕೂರಿನಲ್ಲಿ ಒಂದು 4 ಸೈಟ್ ತಗೊಂಡು, 4 ಸೈಟ್ ತಗೊಂಡಿದ್ದಾದ್ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅದನ್ನ ಆ ಸೈಟ್ಗಳನ್ನು 30 ಲಕ್ಷಕ್ಕೆ ಮಾರಿ 30 ಲಕ್ಷಕ್ಕೆ ಮಾರಿ ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ನಂಜೇಗೌಡರು ನಮಗೆ ಬಹಳ ಅನುಕೂಲ ಮಾಡಿಕೊಡಿದ್ದಾರೆ. ನಮ್ಮ ಡೈರಿಯಿಂದ 5 ಲಕ್ಷ ರೂಪಾಯಿ ಇದನ್ನ ದೇಣಿಗೆಯನ್ನು ನಮ್ಮ ಇದಕ್ಕೆ ಕೊಟ್ಟಿದ್ದಾರೆ. ಹಾಗೇನೆ ನಮ್ಮ KMF ನಿರ್ದೇಶಕರು ಅವ್ರನ್ನ ಕರಿಬೇಕಾಗಿತ್ತು, ಬಟ್ ಆದರೆ ಸಮಯದ ಅಭಾವದಿಂದ ಅವರು ಕೂಡ 7 ಲಕ್ಷ ರೂಪಾಯಿ KMF ಇಂದ ವಿಶೇಷ ಅನುದಾನ, ನೀವು ಏನು ಬೈಕೋಬೇಡ್ರಿ, ಈಗ ನಾನು ಕೊಟ್ಟಿದ್ದು 4.5 ಅಂತ ವಿಶೇಷ ಅನುದಾನ. ಆತನಿಗೆ 10 ಲಕ್ಷ ಕೊಡುವಷ್ಟು ಇದಿದೆ, ಪವರ್ ಇದೆ, ಅವ್ರ ಪವರ್ ಇದೆ. ಬಟ್ ಇವರಿಗೆಲ್ಲ 4.5 ಲಕ್ಷ ಕೊಡ್ತೀನಿ. ಹೌದು,
ನಾವು ವಿಶೇಷ ಅನುದಾನ ಅಂತೇಳಿ 7 ಲಕ್ಷ ರೂಪಾಯಿ ಶ್ರೀನಿವಾಸ್ ಅವರು ನಮ್ಮ ಬಿಲ್ಡಿಂಗ್ಗೆ ಹಾಕ್ತಾರೆ. ಒಟ್ಟಾರೆ ನಮ್ಮ ಯೂನಿಯನ್ ಕಡೆಯಿಂದ 12 ಲಕ್ಷ ರೂಪಾಯಿ ನಮಗೆ ಇಲ್ಲಿಗೆ ಬಂದಿದೆ. ಮತ್ತೆ ಸುಮಾರು 72 ಲಕ್ಷ ರೂಪಾಯಿ ನಮ್ಗೆ ಈ ಬಿಲ್ಡಿಂಗ್ ಖರ್ಚಾಗಿದೆ. ನಾವು ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ನಾವೇ ಸ್ವತಃ ನಿಂತ್ಕೊಂಡು ಪ್ರತಿಯೊಂದು ಯಾವುದರಲ್ಲಿ ಕೂಡ ರಾಜಿ ಆಗದೆ ನಾವೇ ಕಟ್ಟಿಸಿರುವಂತ ನಿಂತು ಕಟ್ಟಿಸಿರುವಂತ ಬಿಲ್ಡಿಂಗ್. ಇದು ನಮ್ಮ ಒಂದು ಕನಸಿನ ಒಂದು ಕೂಸು ಅಂದ್ರೆ ಕೂಡ ತಪ್ಪಾಗಲ್ಲ. ನಮ್ಮ ಹಳ್ಳಿನಲ್ಲಿ ನಮ್ಮ ಅಣ್ಣನವರು ಒಳ್ಳೆ ದೇವಸ್ಥಾನ ಚೌಲ್ಟ್ರಿ ಎಲ್ಲ ಕಟ್ಟಿದ್ದಾರೆ ಊರಿನವರ ಸಹಕಾರದ ಜೊತೆಗೆ. ಹಾಗೇನೆ ಊರಿನವರ ಸಹಕಾರದ ಜೊತೆಗೆ ಇಲ್ಲಿ ಒಳ್ಳೆ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಕಟ್ಟಿ ಅದನ್ನ ಪ್ರಾರಂಭೋತ್ಸವ ಮಾಡಿದ್ದೀವಿ. ಇದಕ್ಕೆ ನಮ್ಮ ಊರಿನ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ಊರಿನ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೇನೆ 28 ವರ್ಷಗಳಿಂದ ಕೂಡ ಅವಿರೋಧವಾಗಿ ನನ್ನ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ನಿರ್ದೇಶಕರನ್ನು ಕೂಡ 28 ವರ್ಷಗಳಿಂದ ಅವಿರೋಧವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕಾಡಿನಲ್ಲಿ ಜನಗಳಿಗೆ ಮತ್ತು ಬೈಕ್ನಲ್ಲಿ ಸಹ ಮೊದಲು ಇಲ್ಲಿಗೆ ಇತ್ತು, ಈಗ ಬೈಕ್ನಲ್ಲಿ ಬೇರೆ ಡೈರಿ ಆಗಿದೆ. ಕಾಡಿನಲ್ಲಿ ಮತ್ತು ನಮ್ಮ ಇಂದಿರಾನಗರದ ಜನರು ಎಲ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗಾಗಲೇ ಸಮಯ ಆಗಿದೆ. ಒಂದು ತಮ್ಮಲ್ಲಿ ಮನವಿ ಏನು ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಇದಕ್ಕೆ ಬೇಳೆ ಶಾರು ಸಂಗಟೆ ಒಬ್ಬಟ್ಟು ಉಂಡೆ ಈಗ ಸ್ವೀಟ್ಲು ಉಂಡೆ ಅಂತ ದಯವಿಟ್ಟು ಗೋಧುಮ ಸೇರ್ಕೊಂಡ ಇವರು ಹೋಗ್ರು. ಈ ಒಂದು ನಿಟ್ಟಿನಲ್ಲಿ ಇವತ್ತೇನು ಇಲ್ಲಿಗೆ ಆಗಮಿಸಿರುವಂಥ ನಮ್ಮ ಎಲ್ಲ 3 ಜನ ಶಾಸಕರಿಗೂ ಎಲ್ಲ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಇವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.